ಆಂಟಿ ಆಂಟಿ ಸುಬ್ಬಮ್ಮ ಅಥರ್ವಾ ಏನಮ್ಮ ಸುಬ್ಬಲಕ್ಷ್ಮಿ, ನಾನು ಎಲ್ರಿಗೂ ಖುಷಿ ವಿಷಯ ಹೇಳೋಣ ಅಂತ ಬಂದ್ರೆ ನೀನು ಕಣ್ಣಲ್ಲಿ ನೀರು ತುಂಬಿಕೊಂಡು ಖುಷಿ ವಿಷಯನ ಏನ್ರಿ ಅದು? ಮೊದಲು ನೀನು ಮೊದಲು ಸ್ವೀಟ್ ಮಾಡ್ಕೊಡು, ಆಮೇಲೆ ವಿಷಯ ಹೇಳ್ತೀನಿ ಅಂತ ಮಾತ್ರ ಹೇಳ್ಬೇಡಿ. ನೀವ್ ವಿಷಯ ಏನು ಅಂತ ಹೇಳಿ ಆಮೇಲೆ ಏನ್ ಮಾಡ್ಬೇಕು ಅಂತ ನನಗೆ ಗೊತ್ತು. ಗಂಧ ಸವದಷ್ಟು ಘಮ ಜಾಸ್ತಿ ಆಗುತ್ತೆ ಅಂತಾರೆ. ಹಾಗೆ ನಿಮ್ಮ ಆಂಟಿಗೆ ವಯಸ್ಸು ಆಗ್ತಾ ಆಗ್ತಾ ಜಡೇನು ಉದ್ದುದ್ದ ಬೆಳೀತಾ ಇದೆ, ಬುದ್ಧಿನೂ ತುಂಬಾ ಚುರುಕಾಗ್ತಾ ಇದೆ. ಅಯ್ಯೋ ಹೊಗಳಿಕೆ ಸಾಕು, ವಿಷಯ ಏನು ಅಂತ ಹೇಳಿ. ಹೇಳ್ತೀನಿ. ನಮ್ಮ ಸುಬ್ಬಲಕ್ಷ್ಮಿ ಒಂದು ದ್ವಿಚಕ್ರ ವಾಹನವನ್ನ ಖರೀದಿ ಮಾಡಿದಾಳೆ. ಹೌದಾ? ಹ್ಞೂ ಆಂಟಿ. ದ್ವಿಚಕ್ರ ವಾಹನ ಅಂದ್ರೆ ಏನ್ ಸುಬ್ಬಮ್ಮ? ಸ್ಕೂಟರ್ ಮೊಮ್ಮಗನೆ, ಸ್ಕೂಟರ್. ಸ್ಕೂಟರ್ ತಗೊಂಡೆ ಸುಬ್ಬಮ್ಮ? ಹಾಗಾದ್ರೆ ಬಾ ಒಂದ್ ರೌಂಡ್ ಹೋಗೋಣ. ಅಯ್ಯಯ್ಯೋ ಈಗ್ಲೇ ಬೇಡ ಮಗ, ಕತ್ಲಾಗೈತಲ್ವಾ. ನಿಮ್ಮ ಅವ್ವಂಗೆ ಕತ್ಲಲ್ಲಿ ಗಾಡಿ ಓಡಿಸೋದು ಇನ್ನೂ ಅಭ್ಯಾಸ ಆಗಿಲ್ಲ ಮಗ. ಸುಬ್ಬಲಕ್ಷ್ಮಿ, ಕತ್ಲಲ್ಲಿ ಜೀವನ ಇದ್ದಾಗ ಬಂದ ಕಷ್ಟಗಳನ್ನೆಲ್ಲ ಓಡಿಸ್ತವಳು ನೀನು. ಈ ಕತ್ಲಲ್ಲಿ ಗಾಡಿ ಓಡಿಸೋದು ಅದೇನು ಮಹಾ, ಹೋಗ್ತಾ ಹೋಗ್ತಾ ನೀನು ಅದನ್ನು ಮಾಡ್ಬಿಡ್ತೀಯ. ಮೊದಲು ಗಾಡಿಗೆ ಎಲ್ಬೋರ್ಡ್ ಹಾಕಕ್ಕೆ ಹೇಳಿ. ಇವಳಿಗೆ ಓಡ್ಸಕ್ ಬರ್ಲಿಲ್ಲ ಅಂದ್ರು ಅಟ್ಲೀಸ್ಟ್ ನೋಡಿ ಜನಗಳಾದ್ರೂ ಎಚ್ಚೆತ್ಕೊಂಡು ದೂರ ನಿಲ್ತಾರೆ. ಹೌದೌದು, ಕೆಲವು ಜನರು ದೂರ ಇರೋದೇ ಒಳ್ಳೇದು. ಆದರೆ ಸುಬ್ಬಲಕ್ಷ್ಮಿಗೆ ಗಾಡಿ ಓಡ್ಸಕ್ ಬರಲ್ಲ ಅನ್ನೋ ಮಾತನ್ನ ಹಿಂದಕ್ಕೆ ತಗೋಬೇಕು, ಅಂದರೆ ವಾಪಸ್ ತಗೊಳ್ಬೇಕು. ಛಲಗಾರ್ತಿ ಅವಳು, ಅವಳಿಗೆ ಗೊತ್ತಿಲ್ಲದೆ ಇರೋದು ಏನೂ ಇಲ್ಲ. ಗೊತ್ತಿಲ್ಲದೆ ಇದ್ರೆ ತಿಳ್ಕೊಳ್ಳೋದು ಹೇಗೆ ಅನ್ನೋದು ಗೊತ್ತಿದೆ ಅವಳಿಗೆ. ಏನೇ ಆದರೂ ಕಷ್ಟ ಬಂದಾಗ ಮೆಟ್ಟಿ ನಿಲ್ತಾಳೆ ಹೊರತು ಹೆದರಿ ಬಿಟ್ಟು ಓಡೋಗಲ್ಲ. ಹೌದೌದು, ಅದು ಮಾತ್ರ ನಿಜ. ಮೆಟ್ಟಿ ನಿಲ್ತಾಳೆ. ಫಾರ್ ಎಕ್ಸಾಂಪಲ್ ನಮ್ಮನೇನೆ ಮೆಟ್ಟಿ ನಿಂತಿದ್ದಾಳಲ್ಲ. ಸಹನಾ, ಪ್ರತಿಯೊಂದಕ್ಕೂ ಒಂದು ಮಿತಿ ಇರುತ್ತೆ, ಅದನ್ನ ಮೀರಿದ್ರೆ ಚೆನ್ನಾಗಿರಲ್ಲ. ಆಂಟಿ ಹೋಗ್ಲಿ ಬಿಡಿ, ನಾನು ನಿಮ್ಮಿಬ್ಬರಿಗೂ ಇನ್ನೊಂದು ಸಂತೋಷದ ವಿಷಯ ಹೇಳ್ಬೇಕು. ಇನ್ನೂ ಒಂದು ಸಂತೋಷದ ವಿಷಯನ? ಏನಮ್ಮ ಅದು? ಇವತ್ತು ಅರುಣ್ ಸಾರು ಒಂದು ಮೀಟಿಂಗ್ ನಲ್ಲಿ ಒಂದು ಈ ಪ್ರೆಸೆಂಟೇಷನ್ ಅದನ್ನ ಕೊಡೋದಿತ್ತು. ಆವಾಗಲ್ಲಿ ತುಂಬ ಸಂತೋಷ ಕಣಮ್ಮ. ದಿನೇ ದಿನೇ ನೀನು ಬೆಳವಣಿಗೆ ನೋಡ್ತಾ ಇದ್ರೆ ನಮ್ಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಇದು ಹೀಗೆ ಮುಂದುವರೆದ್ರೆ ಖಂಡಿತ ಒಂದು ದಿವಸ ನೀನು ತುಂಬ ಎತ್ತರಕ್ಕೆ ಬೆಳಿತೀಯ ಕಣಮ್ಮ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ಆಂಟಿ? ಅಲ್ಲಿ ಗೆಸ್ಟ್ಗಳಾಗಿ ಬಂದಿದ್ದವರಲ್ಲಿ ನಮ್ಮ ಪಕ್ಕದ ಮನೆಯವರು ಇದ್ರು. ನಾನು ಮಾತಾಡ್ಬೇಕಾದ್ರೆ ಅವ್ರ ಮುಖ ನೋಡ್ಬೇಕಾಗಿತ್ತು ನೀವು. ಅರ್ಥ ಆಯ್ತು ಬಿಡಮ್ಮ, ಈ ಹರಳೆಣ್ಣೆ ಕುಡ್ದವ್ರ ಮುಖ ಇದ್ದಂಗೆ ಇತ್ತಲ್ವಾ. ದೊಡ್ಡ ಕೆಲಸ ಮಾಡಿರೋಳ್ ಹಾಗೆ ಕೊಚ್ಕೊಳ್ಳೋದು ನೋಡು. ಗಂಡನ್ನೇ ಆಡ್ಕೊಂಡು ನಗೋದು ಅದೆಂತ ದೊಡ್ಡ ಸಾಧನೆನೋ ಗೊತ್ತಿಲ್ಲಪ್ಪ. ಏನು ಮಾಡೋದಮ್ಮ, ಈಗ ನನ್ನ ಮಗ ಸಾಧು ಪ್ರಾಣಿ, ಅವನಿಗೆ ನಿನ್ನಂಥವಳು ಹೆಂಡತಿ ಸಿಕ್ಕಿದ್ದಾಳೆ. ಸುಬ್ಬಲಕ್ಷ್ಮಿ ಪಾಪ ಮುಗ್ದೆ, ಅವಳಿಗೆ ಮೋಸ ಮಾಡುವಂಥ ಅಂಥ ಗಂಡ ಸಿಕ್ಕಿದ್ದಾನೆ.
ವಿಪರ್ಯಾಸ ಏನು ಮಾಡೋಕ್ಕಾಗತ್ತೆ ಹೇಳು? ಸುಬ್ಬಿ, ಅವಳ ಮಾತಿಗೆ ನೀನೇನು ತಲೆ ಕೆಡ್ಸ್ಕೋಬೇಡಮ್ಮ. ಕಾಲು ಎಳೆಯೋರು ಇದ್ರೇನೆ ನಾವು ಎತ್ತರಕ್ಕೆ ಬೆಳೆಯೋದು. ಆಂಟಿ, ಜೀವನದಲ್ಲಿ ನಂದು ಅಂತ ಅನ್ಕೊಂಡಿದ್ದನ್ನ ಎಲ್ಲ ಕಳ್ಕೊಂಡು ಏನ್ ಎತ್ತರಕ್ಕೆ ಬೆಳೆದ್ರೆ ಏನ್ ಪ್ರಯೋಜನ ಆಂಟಿ? ಕೊರಗೋದಿಂದ ಮನಸ್ಸಿನ ನೋವು ಕರಗೋದಿಲ್ಲಮ್ಮ. ಅದಕ್ಕೆ ಸಾಧನೆ ಒಂದೇ ಮದ್ದು. ಅದ್ರಲ್ಲಿ ನೀನು ಮುಂದೆ ಹೋಗ್ತಾ ಇದ್ಯಾ, ಯಾಕೆ ಚಿಂತೆ? ನೋಡು, ನಮ್ಮ ಕಣ್ಣೀರ್ ಬೆಲೆ ಗೊತ್ತಿಲ್ಲದೆ ಇರೋರ ಮುಂದೆ ನಾವು ಅಳಬಾರ್ದಮ್ಮ, ಅವ್ರನ್ನ ಅಳಿಸ್ಬೇಕು. ನೀನು ಒಂದು ಕೆಲಸ ಮಾಡು, 2ನೇ ಸರ್ತಿ ಕೌನ್ಸಿಲಿಂಗಿಗೆ ಹೋಗ್ತಿಲ್ಲ, ಆಗ ಆ ಗುರುದು ಶನಾಯದ ಅಫೇರ್ ವಿಷಯ ಹೇಳ್ಬಿಡು. ಅಲ್ಲಮ್ಮ, ಅವನು ಮಾಡೋ ಮುಟ್ಟಾಳ ಕೆಲಸಕ್ಕೆ ನೀನು ಯಾಕೆ ಯಾರ್ಯಾರ ಮುಂದೆನ ತಲೆ ತಗ್ಗಿಸ್ಬೇಕು? ಮಾಡ್ದವ್ರ ಪಾಪ ಆಡ್ದವ್ರ ಬಾಯಿನಲ್ಲಿ ಅಂತಾರೆ. ಆ ತಪ್ಪು ನಾನ್ ಯಾಕೆ ಮಾಡ್ಬೇಕು ಹೇಳಿ? ಮೂರನ್ನು ಬಿಟ್ಟೋರು ಊರಿಗೆ ಹೆದರ್ದೇ ಇರುವಾಗ ಇನ್ನು ಅವ್ರಿಗೆ ಹೆದರ್ಕೋತಾರ? ದೂರ ಮಾಡ್ತಿರೋರ್ನ ದೂಷಣೆ ಮಾಡಿ ನಾನ್ ದೊಡ್ಡೋಳಾಗ್ಬೇಕಾಗಿಲ್ಲ ಅಂಕಲ್. ಬೇಕಾ ಈ ಅವಸ್ಥೆ? ಹೇ, ಓ, ಆ ಸವಾರಿ ಇನ್ನು ಮನೆಗೆ ತಲುಪಿಲ್ವೇನೋ? ಅದೇ ಅಂಕಲ್, ಈ ಗಿಲಾಸ್ ಬಾಕ್ಸ್ ಬರ್ತದಲ್ಲ, ಅದ್ರಾಗಿರೋ ಮೀನು ಆ ಪೀಸ್ ಮೀನ್ ಕಾಯ್ಕೊಂಡು ವಿಲ 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 ಅಂತ ಓದಾಡ್ತೈತೆ. ಮಿಸ್ಟರ್ ರಾಮಚಂದ್ರ, ನಾನು ನನ್ನ ಮನೆ ಮುಂದೆ ಓಡಾಡ್ತಿದ್ರೆ ನಿಮ್ಗೇನು ಕಷ್ಟ? ಸುಮ್ಮನೆ ನನ್ನ ಇರಿಟೇಟ್ ಮಾಡಬೇಡಿ. ಅಯ್ಯ ಬುದ್ಧಿವಂತ, ನಾನು ನನ್ನ ಮನೆ ಮುಂದೆ ನಿಂತ್ಕೊಂಡು ಮಾತಾಡಿದ್ರೆ ನಿನಗೇನು ಕಷ್ಟ? ನನ್ನನ್ನು ಇರಿಟೇಟ್ ಮಾಡಬೇಡ. ಕೀಪ್ ಕ್ವೈಟ್. ಅಂಕಲ್, ಹೋಗ್ಲಿ ಬಿಡಿ, ಒಳಗ್ ಬನ್ನಿ. ಸುಮ್ಕೆ ಉರಿತಾ ಇರೋರನ್ನ ನೋಡಿ ನಿಮ್ ಕಣ್ಣ ಕೆಂಪ್ ಮಾಡ್ಕೊಂಡಿರಿ. ಬನ್ನಿ. ಹಲೋ ಹಲೋ ಶನಾಯ. ಶನಾಯ ಹಲೋ, ಮಾತಾಡು ಶನಾಯ. ಫೋನ್ ರಿಸೀವ್ ಮಾಡ್ಬಿಟ್ಟು ಯಾಕೆ ಮಾತಾಡ್ತಾ ಇಲ್ಲ? ನಿನ್ ಗ್ಯಾರಿ ಫೋನ್ ಮಾಡಿದಾನೆ, ಮಾತಾಡು ಶನಾಯ. ಏ ಶನಾಯ, ಯಾಕೆ ಫೋನ್ ಕಟ್ ಮಾಡ್ತಾ ಇದ್ಯಾ? ಡಯಾನ ಮನೇಲಿದ್ದಾಳೆ. ಅವನು ಓಡಾಟ ನೋಡು, ಒಳ್ಳೆ ಅಂಡು ಸುಟ್ಟು ಬೆಕ್ಕಿನ ಥರ ಓಡ್ತಾನೆ. ನೆಟ್ಟು ನಿನ್ನ ಜೊತೆ ಸಂಸಾರ ಮಾಡ್ಕೊಂಡಿದ್ರೆ ಇದೆಲ್ಲ ಇರ್ತಿತ್ತ? ಹೇ, ಎಡೆಮ್ಮ, ಪುಟಮ್ಮ, ನಡಿ.
ಶನಾಯ ಶನಾಯ ಏಯ್ ಡೋಂಟ್ ಟಚ್ ಮೀ. ಎಕ್ಸ್ಕ್ಯೂಸ್ ಮೀ, ಹೂ ಆರ್ ಯು? ಕುಡ್ದಿದ್ಯಲ್ಲ ಅದಕ್ಕೆ ಏನೇನೋ ಮಾತಾಡ್ತಾ ಇದೀಯಾ. ನನ್ನ ಯಾರು ಅಂತ ಕೇಳ್ತಾ ಇದೀಯಾ? ನಾನ್ ಯಾರು ಅಂತ ನಿನಗೆ ಗೊತ್ತಿಲ್ಲದೆ ಇದ್ಮೇಲೆ ನೀನ್ ಯಾರು ಅಂತ ನನಗೂ ಗೊತ್ತಿಲ್ಲ. ಶನಾಯ ನಂಗೆ ನೀನು ಯಾರು ಅಂತ ಗೊತ್ತಿದೆ. ನೋ ನೋ ನೋ, ನಿನಗೆ ನಾನು ಯಾರು, ನನ್ನ ಕೆಪಾಸಿಟಿ ಏನು ಅಂತ ನಿಂಗೆ ಗೊತ್ತಿಲ್ಲ. ಜಾನು ನೀನು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡಿದೀಯಾ? ಜಸ್ಟ್ ಫರ್ಗೆಟ್ ಇಟ್. ನೋ, ಡೋಂಟ್ ಟೆಲ್ ಮೀ ಎನಿಥಿಂಗ್. ಡಯಾನಾ, ಇವನ್ಗೆ ಮೊದಲಿನಿಂದ ಹೊರಗಡೆ ಹೋಗಕ್ಕೆ, ಇಲ್ಲ ನಾನು ಹೊರಗೆ ಹೋಗ್ತೀನಿ. ಓ ವೇಟ್, I'll go from this. ವಾಟ್ ಇಸ್ ದಿಸ್ ಡಯಾನಾ? ನೀವು ಬರ್ತಿದ್ದಾಗೆ ನೋಡಿ ನನ್ನ ಶಯನ ಯಾವ ಪರಿಸ್ಥಿತಿಯಲ್ಲಿ ಇದ್ದಾಳೆ. ಹಲೋ, ಎಕ್ಸ್ಕ್ಯೂಸ್ ಮೀ ಮಿಸ್ಟರ್ ಗುರು. ಶನಾಯನ ಈ ಪರಿಸ್ಥಿತಿಯಲ್ಲಿ ನೋಡೋಕ್ಕೆ ಕಾರಣ ನಾನಲ್ಲ, ನೀವು. ನಾನು ಇವಳಿಗೆ ಕುಡಿಯೋಕೆ ಕೊಟ್ಟಿರ್ಬೋದು, ಆದರೆ ಇವಳು ಕುಡಿಯೋಕೆ ರೀಸನ್ ನೀವು. ಎಸ್, ಎಲ್ಲದಕ್ಕೂ ಈ ಗ್ಯಾರಿನೇ ಕಾರಣ. ಇಷ್ಟು ದಿನ ಜಾನು 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 ಅಂತ ನನ್ನ ಹಿಂದೆ ನಾನು ಜಪ ಮಾಡ್ತಾ ಇದ್ದ. ಈಗ ಆ ಸುಬ್ಬಿ ಲೈಫಿಗೆ ಅರುಣ್ ಪ್ರಸಾದ್ ಬಂದ ತಕ್ಷಣ ಪಾಸಿಟಿವ್ನೆಸ್ ಬಂದ್ಬಿಡ್ತಾ. Such a typical husband. ಡಯಾನಾ, ಈ ಗಂಡಸ್ರೇ ಇಷ್ಟು, ಜೊತೆಲಿರೋಳಾಗ್ಲಿ ಅಥವಾ ಬಿಟ್ಟು ಹೋಗಿರೋ ಹೆಂಡತಿ ಆಗ್ಲಿ, ಯಾರ ಜೊತೆನಾದ್ರೂ ಕ್ಲೋಸ್ ಆಗ್ಬಿಟ್ರೆ ಅಲ್ಲಿವರೆಗೂ ಇಲ್ಲದೆ ಇರೋ ಗಮನ ಆಮೇಲೆ ಬಂದ್ಬಿಡುತ್ತೆ. ನನಗೆ ಈ ಗ್ಯಾರಿ ಬೇಕಾಗಿಲ್ಲ. ನಾನು ಒಬ್ಬಳೇ ಇದ್ದು ಶನಾಯ ಅಂದ್ರೆ ಏನು ಅಂತ ಪ್ರೂವ್ ಮಾಡ್ತೀನಿ. ಹಾ, ಜಾನು ಓಕೆ, ಪ್ರೂವ್ ಮಾಡುವಂತೆ. ಅಲ್ಲಿ ಸದ್ಯಕ್ಕೆ ಈಗ ಮನೆಗೆ ಹೋಗೋಣ ಬಾ. ಕನ್ವಿಲ್ಸ್ಕೋ. ನೋ 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 ವೇ. ನಾನ್ ನಿನ್ ಜೊತೆಗೆ ಬರಲ್ಲ ಅಂದ್ರೆ ಬರಲ್ಲ ಬರಲ್ಲ ಬರಲ್ಲ. ಲಿಸನ್ ಟು ಮೀ. ಡಯಾನಾ, ಬಾಯ್, ಹೋಗಿ ಬರ್ತೀನಿ. ಶನಾಯ, ಓ ಡಯಾನಾ, ಯು ಡೋಂಟ್ ನೋ ಒನ್ ಥಿಂಗ್. ಈಗ ನಾನು ಇವನ್ ಜೊತೆ ಮನೆಗೆ ಹೋಗಿಲ್ಲ ಅಂದ್ರೆ ಆ ಸುಬ್ಲಕ್ಷ್ಮಿ ಇವನ್ ಜೊತೆ ಮನೆಗೆ ಬಂದ್ಬಿಡ್ತಾಳೆ. ಅದಕ್ಕೆ ಹಾ, ಎಸ್, ಕರೆಕ್ಟ್. ಬಾ. ಬಾಯ್. Okay, stay here. ಎಲ್ಡೆಳ್ ದೋಣಿ ಮೇಲೆ ಒಂದೇ ಸಲ ಕಾಲಿಡಕ್ ಹೋದ್ರೆ ಹಿಂಗೆ ಆಗದು. ಸುಬ್ಲಕ್ಷ್ಮಿ, ಒಂದು ನಿಮಿಷ ಇಲ್ಲೇ ಇರು. ಶನಾಯ, ಶನಾಯ, ಕ್ಯಾರಿ. ಶನಾಯ, ಸುಬ್ಲಕ್ಷ್ಮಿ, ಎರಡ್ ದೋಣಿ ಮೇಲೆ ಕಾಲಿಡಬಾರ್ದು ಅಂತಲ್ಲ? ಕರೆಕ್ಟ್. ಫಾರ್ ದಿ ಫಸ್ಟ್ ಟೈಮ್ ಲೈಫಲ್ಲಿ ಏನೋ ಕರೆಕ್ಟಾಗಿ ಹೇಳಿದ್ಯಾ. ನಾನು ಇವನಿಗೆ ಅದನ್ನೇ ಹೇಳ್ತಾ ಇದ್ದೀನಿ. ಅದಕ್ಕೆ ಇವನು ನಿನ್ ಬಿಟ್ಟು ನನ್ನ ಜೊತೆ ಇದ್ದ. ಬಟ್ ಈಗ ಮತ್ತೆ ಅದೇ ತಪ್ಪು ಮಾಡ್ತಾ ಇದ್ದಾನೆ. ಶನಾಯ, ನೋ ನೋ, ನೀ ಏನು ಮಾತಾಡಬೇಡ. ನಿಂಗೇನು ಮಾತಾಡೋ ರೈಟ್ಸೇ ಇಲ್ಲ. ಇಷ್ಟು ದಿನ ಶನಾಯ 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 ಅಂತ ಓಡಾಡ್ತಾ ಇದ್ದ, ಈಗ ತಲೆ ತುಂಬ ಸುಬ್ಲಕ್ಷ್ಮಿ ತುಂಬ್ಕೊಂಡು ಓಡಾಡ್ತಾ ಇದ್ದಾನೆ. ಶನಾಯ, ಏನ್ ಹೇಳ್ತಾ ಇದೀಯ ನೀನು? ಕುಡಿದ್ಬಿಟ್ಟು ಏನೇನೋ ಮಾತಾಡ್ತಾ ಇದೀಯಾ. ನಡಿಲಿಂದ ಬಾ.
ಯಾಕೆ ಮಾವ ನಿಜ ಅರ್ಗಿಸ್ಕೊಳಕ್ ಆಯ್ತಿಲ್ವಾ? ನಿಮ್ ತಲೆ ಒಳಿಕಿರೋದು ಇವಳು ಬಾಯಿನಾಗ್ ಬಂದ್ರೆ ತಪ್ಪೇನಾಯ್ತು ಬುಡಿ? ತಪ್ಪೆಲ್ಲ ನಿಂದೆ, ನಿನ್ನಿಂದನೇ ಗ್ಯಾರಿ ಹಾಳಾಗಿದ್ದು. ನೀನ್ ಇವನಿಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸಿದ್ಯಾ, ಅದಕ್ಕೆ ಅವನಿಗೆ ಆಡ್ತಾಳೆ. ಹೌದು, ಇವಳು ನಿನಗೆ ಹೇಳ್ಬೇಕಾದ ಮಾತನ್ನ ನೀನು ಅವಳಿಗೆ ಹೇಳ್ತಾ ಇದ್ಯಾ. ಶನಾಯ, ನೀನು ಸುಮ್ಮನೆ ಬರ್ತೀಯ ಈಗ? ನೋ, ನಾನ್ ನಿನ್ ಜೊತೆ ಬರಲ್ಲ. ಅಲ್ಲ, ನಾನ್ ಯಾಕೆ ನಿನ್ ಜೊತೆ ಬರ್ಬೇಕು ಅಂತ? ದಿನೇ ಇವಳು ದೊಂಬರಾಟ ತುಂಬಾ ಜಾಸ್ತಿ ಆಯ್ತು. ಏನ್ ಮಾಡ್ತೀಯ ಭಾರತಿ, ನಾರ್ಮಲ್ ಆಗಿದ್ದಾಗಲೇ ಮೈ ಮೇಲೆ ದೇವ್ರು ಬಂದಂಗೆ ಆಡ್ತಾರೆ, ಇನ್ನು ದೇವರೇ ಹೊಟ್ಟೆ ಒಳಗಿದ್ದಾಗ ಹಂಗೆ. ಈ ಗುರುಮೂರ್ತಿಗೆ ಇದೆಲ್ಲ ಬೇಕಾ? ಯಾವಾಗ ಸರಿ ಹೋಗುತ್ತೋ ಇದೆಲ್ಲ. ಸರಿಯೋಗಕ್ಕೆ ಇನ್ನೇನು ಉಳಿದಿದೆ ಭಾರತಿ? ಕೊನೆಯ ಪುಟ ಬರೀತಾ ಇದ್ದಾರೆ, ದ ಎಂಡ್. ಇನ್ನೇನು ಸರಿ ಹೋಗೋದು? ಕರ್ಮಕಾಂಡ, ಇದನ್ನೆಲ್ಲ ನಾವು ನೋಡ್ತಾ ಇರಬೇಕು. ಇಲ್ಲ ಅಂಕಲ್, ಸರಿ ಹೋಯ್ತದೆ. ಒಂದಲ್ಲ ಒಂದಿನ ಇದೆಲ್ಲ ಸರಿ ಹೋಯ್ತದೆ. ಏನ ಸರಿ ಹೋಗೋದು? ಹಿಂಗೆ ಆದ್ರೆ ಇವಳು ಶುರು ಮಾಡ್ತಾಳೆ, ಬಾ ಒಳಗೆ. ಹೈ, ಸುಬ್ಬಮ್ಮ, ನಾನು ಇವತ್ತು ಸ್ಕೂಲಿಗೆ ಬಸ್ಸಲ್ಲಿ ಹೋಗಲ್ಲ. ಬಸ್ಸಲ್ಲಿ ಹೋಗಕ್ಕಿಲ್ವಾ? ಯಾಕೆ ಮಗ? ಯಾಕೆ ಅಂದ್ರೆ ನೀನು ಹೊಸ ಗಾಡಿ ತಗೊಂಡಿರೋದು ಯಾಕೆ? ನನ್ನನ್ನು ಅದ್ರಲ್ಲಿ ಡ್ರಾಪ್ ಮಾಡೋ. ಮಗ, ನಂಗೆ ಈ ಸಿಟಿನಾಗೆ ಅಷ್ಟೊಂದು ಸಂದಾಗ ಓಡ್ಸಕ್ ಬಾರಕ್ಕಿಲ್ಲ ಮಗ. ನನಗೆ ಅವೆಲ್ಲ ಗೊತ್ತಿಲ್ಲ. ನಾನು ಸ್ಕೂಲ್ಗೆ ಇವತ್ತು ನಿನ್ ಜೊತೆನೆ ಹೋಗೋದು. ಮುಂಚೆ ಅವಾಗವಾಗ ಪಪ್ಪ ಡ್ರಾಪ್ ಮಾಡ್ತಿರೋರು, ಈಗ ಅದು ಇಲ್ಲೇ ಇಲ್ಲ. ನಿನ್ ಗಾಡಿ ಇದೆಯಲ್ಲ, ನೀನೇ ಇವತ್ತು ಒಂದ್ ದಿವಸ ಡ್ರಾಪ್ ಮಾಡು ಪ್ಲೀಸ್. ಸುಬ್ಬಿ, ನೀನೇ ಕರ್ಕೊಂಡೋಗಿ ಡ್ರಾಪ್ ಮಾಡಬಾರ್ದಾ? ಹಾಗೆ ಗಾಡಿ ಓಡಿಸ್ತಾ ನಿನ್ಗೂ ಅಭ್ಯಾಸ ಆಗ್ಬಿಡುತ್ತಪ್ಪ. ಆಂಟಿ, ಅಜ್ಜಿ ಹೇಳಾಯ್ತಲ್ಲ, ಕರ್ಕೊಂಡೋಗ್ ಮತ್ತೆ. ಆಯ್ತು ಮಗ, ಇಲ್ದಿದ್ರೆ ನೀನೆಲ್ಲಿ ಬಿಡ್ತೀಯಾ? ಕರ್ಕೊ ಹೋಯ್ತೀನಿ ಬಿಡು. ಗುಡ್ ಮಾರ್ನಿಂಗ್ ಗ್ಯಾರಿ. ಗುಡ್ ಮಾರ್ನಿಂಗ್ ಗ್ಯಾರಿ. ಗ್ಯಾರಿ, ನೆನ್ನೆ ನಿನಗೇನಾದ್ರೂ ಬೈದ್ನಾ? ಇಲ್ವಲ್ಲ, ನನ್ನ ಜೊತೆ ನೀನು ತುಂಬಾ ಚೆನ್ನಾಗೇ ಮಾತಾಡಿದೀಯ. ಮತ್ ಯಾಕೆ ಕೋಪ ಮಾಡ್ಕೊಂಡಿದ್ದೆ ಗ್ಯಾರಿ? ಆಫೀಸ್ ಬೇಗ ರೆಡಿ ಆದ್ರೆ ಕರ್ಕೊಂಡು ಹೋಗ್ತೀನಿ, ಇಲ್ಲಾಂದ್ರೆ ಇಲ್ಲಾಂದ್ರೆ ಬಿಟ್ಟು ಹೋಗ್ಬಿಡ್ತೀಯಾ?